ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸಿರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಂತ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗಾಗ್ತಿದೆ. ಸೊ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ನನ್ನ ಆಸೆ. ಸೊ ಅದಕ್ಕೆ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇರೋದು. ಸೊ ಹಾಗೆ ವಿಡಿಯೋನ ನೋಡ್ತಾ ಇರಿ, ಫುಲ್ ಎಂಡ್ವರೆಗೂ ನೋಡಿ, ಫುಲ್ ಚೆನ್ನಾಗಿರುತ್ತೆ. ನಾವು ಏನೇನೆಲ್ಲ ಮಾಡ್ತೀವಿ, ಯಾವ ಪ್ಲೇಸ್ಗೆ ಹೋಗ್ತೀವಿ ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಬಾಯ್. ಇವತ್ತು ಗುರುವಾರ ಆಗಿರೋದ್ರಿಂದ ಫಸ್ಟು ರಾಯರ್ ಪೂಜೆ ಮಾಡಿಬಿಟ್ಟು ನಾನು ನನ್ನ ಫ್ರೆಂಡ್ನ ಪಿಕಪ್ ಮಾಡ್ಕೊಬೇಕಾಗಿತ್ತು. ಬಿ ಟಿ ಎಮ್ಮಲ್ಲಿ ಅವ್ರು ಇರೋದು. ಸೊ ಅವ್ರು ನನಗೆ ಪಿಕಪ್ ಮಾಡೋಣ ಅಂತ ಪಿಕಪ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ವಿ. ಸೊ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ನೆಕ್ಸ್ಟು ಸ್ಟಾರ್ಟ್ ಮಾಡಿದ್ವಿ ನಾವು ಹೋಗೋದಕ್ಕೆ. ಸೊ ಹೋಗ್ತಾ ಇರ್ಬೇಕಾದ್ರೆ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ನಾನು ವೀಡಿಯೋಸ್ ಮಾಡ್ಕೊತಾ ಇದ್ದೆ. ನನ್ನ ಫ್ರೆಂಡ್ಸ್ ಪಾಪ ಬೆಳಗ್ಗೆಯಿಂದ ಟಿಫನ್ ಮಾಡಿರಲಿಲ್ಲ, ಅವ್ರು ಫುಲ್ ಟಯರ್ಡಾಗಿ ಹೋಗಿದ್ರು. ಆಮೇಲೆ ಏರ್ಪೋರ್ಟ್ ಸಿಕ್ತು ನಮಗೆ. ಏರ್ಪೋರ್ಟ್ ಸಿಕ್ಕಾದ್ಮೇಲೆ ನೆಕ್ಸ್ಟು ನಾವು ಅಂದ್ಕೊಂಡಿದ್ವಿ ನಾವೇ ಫಸ್ಟ್ ಹೋಗಿದ್ದೀವಿ ಅಂತ. ಬಟ್ ನಮಗಿಂತ ಮುಂಚೆ ನಮ್ಮ ಕೊಲೀಗ್ಸ್ ಎಲ್ಲ ಆಗಲೇ ಬಂದುಬಿಟ್ಟಿದ್ರು. ಅವ್ರ ಜೊತೆ ವೀಡಿಯೋ ಮಾಡೋಣ ಅಂತ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ನಾವು 2 ಅವರ್ಸ್ ಬೇಗನೆ ಹೋಗಿದ್ವಿ, ಎಂತಕ್ಕಾದ್ರೆ ಚೆಕ್ಕಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು 2 ಅವರ್ಸ್ ಬೇಗ ಹೋಗಿದ್ವಿ. ಬೇಗ ಹೋಗಿದ್ವಲ್ಲ, ಇನ್ನೇನು ಮಾಡೋಣ ಅಂದ್ಬಿಟ್ಟು ಟೈಮ್ ಪಾಸಿಗೆ ವೀಡಿಯೋಸ್ ಮಾಡ್ಕೊತಾ ಇದ್ದೆ ನಾನು. ಸೊ ನಮ್ಮ ಕೊಲೀಗ್ಸ್ ಎಲ್ಲ ನಿಮಗೆ ಹಾಯ್ ಮಾಡ್ತಾಯಿದ್ರು. ಅವ್ರು ಏನು ಮಾಡ್ತಿರೋಳು ಸೌಮ್ಯ ಅಂತಂದ್ಬಿಟ್ಟು ಮ್ಯಾಮ್ ಎಲ್ಲ ಹಾಯ್ ಮಾಡಿ ನಾನು ಯೂಟ್ಯೂಬ್ ಫ್ರೆಂಡ್ಸಿಗೆ ಅಂದ್ಬಿಟ್ಟು ನಾನು ಎಲ್ಲರನ್ನೂ ಹಾಯ್ ಮಾಡಿಸ್ದೆ. ಯಾವುದೋ ಒಂದು ಹುಡುಗಿ ನಮಗೆ ಫ್ಲೈಟ್ ಒಳಗಡೆ ಹೋಗಬೇಕಾದ್ರೆ ಪರಿಚಯ ಆದರು ನಮಗೆ, ಮೋನಿಕಾ ಅಂತ. ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ನಮಗೆ ಫ್ಲೈಟ್ ಒಳಗಡೆ ಹೋದ್ವಿ. ಫ್ಲೈಟ್ ಒಳಗಡೆ ಹೋದಾದಮೇಲೆ ಸೊ ನಮ್ಮ ಕೊಲೀಗ್ಸ್ ಇಬ್ರಿಗೂ ನಾನು ಅಂದರೆ 3 ಜನಕ್ಕೂ ಒಟ್ಟಿಗೆ ನಮಗೆ ಸೀಟ್ ಸಿಕ್ಕಿತ್ತು, ಬುಕ್ಕಿಂಗ್ ಆಗಿದ್ದು. ಸೊ 3 ಜನ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ನಂಗೆ ಭಯ ಕಮ್ಮಿ ಇತ್ತು ನನಗೆ. ಆದರೂ ಒಂದು ಕಡೆ ಸೈಡ್ ಭಯ ಇತ್ತು, ಯಾವ ಥರ ಹೋಗುತ್ತೆ ಏನು ಭಯ ಎಲ್ಲ ಹೇಳ್ಬಿಟ್ಟಿದ್ರು. ಹೋಗ್ಬೇಕಾದ್ರೆಲ್ಲ ಭಯ ಆಗುತ್ತೆ, ಲ್ಯಾಂಡ್ ಆಗಬೇಕಾದ್ರೆ ಭಯ ಆಗುತ್ತೆ ಅಂತ. ಸೈಡಲ್ಲಿ ಸ್ವಲ್ಪ ಭಯ ಇತ್ತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಡೆಲ್ ಆದೆ. ಅವ್ರ ಜೊತೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನಮಗೆ ಆಫೀಸ್ ಕಡೆಯಿಂದ ನಮ್ಗೆ ಪ್ರೊವೈಡ್ ಮಾಡಿದ್ರು ಸ್ಯಾಂಡ್ವಿಚ್ಚು. ಸೊ ಆಮೇಲೆ ತಿನ್ನೋಣ ಅಂತೆಲ್ಲ ಇಟ್ಕೊಂಡಿದ್ವಿ. ಓಡ್ತು ಫ್ಲೈಟ್ ಹೋಗ್ಬೇಕಾದ್ರೆ ಭಯ ಅಂತೂ ನಂಗೆ ಸಿಕ್ಕಾಪಟ್ಟೆ ಆಯಿತು. ಆಮೇಲೆ ಒಂದು 10 ಮಿನಿಟ್ಸ್ ಹಂಗೆ ಭಯದಲ್ಲೇ ಇದ್ದೆ ನಾನು. 10 ಮಿನಿಟ್ಸ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಾನೇ ಇತ್ತು ನನಗೆ, ಯಾವ ಥರ ಇರುತ್ತೆ ಏನು ಅಂತ ಭಯ ಇತ್ತು. ಫ್ಲೈಟ್ ಹೋಯ್ತು ಹೋಗ್ಬೇಕು. ಆಮೇಲೆ 10 ಮಿನಿಟ್ಸ್ ಅಷ್ಟೇ ಭಯ ಇದ್ದು ನನಗೆ. ಆಮೇಲೆ ಭಯ ಆಗಲಿಲ್ಲ, ನಾರ್ಮಲಾಗಿ ಕ್ಯಾಶುಯಲಾಗಿ ಆರಾಮಾಗಿ ಕೂತ್ಕೊಂಡಿದ್ದೆ. ಸೊ ಇನ್ನೇನು ಹೊಟ್ಟೆ ಶೀತ ಇತ್ತಲ್ಲ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ಯಾಂಡ್ವಿಚ್ ತಿಂತಾ ಇದ್ವಿ. ಬಟ್ ಸ್ಯಾಂಡ್ವಿಚ್ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಆದರೆ ಏನೋ ಒಂದು ಟೇಸ್ಟ್ ಮಾಡಬೇಕಲ್ಲ, ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಸ್ಯಾಂಡ್ವಿಚ್ ತಿಂದ್ವಿ. ಸೊ ಔಟ್ಸೈಡ್ ಸ್ವಲ್ಪ ಮೋಡಗಳ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅಲ್ಲೇ ವೀಡಿಯೋಸ್ ಮಾಡ್ಕೊತಾ ಇದ್ದೆ. ವೀಡಿಯೋಸ್ ಮಾಡ್ಕೊಂಡಾದಮೇಲೆ ಬ್ಯಾಂಗ್ಳೂರಿಂದ ಕೊಚ್ಚಿಗೆ ಬರೀ 1 ಅವರ್ ಅಷ್ಟೇ ಜರ್ನಿ ಇದ್ದಿದ್ದು. ಸೊ ಬೇಗ ಬಂದ್ವಿ. ನಾವು ಬೇಗ ಬಂದಾದ್ಮೇಲೆ ವೀಡಿಯೋಸ್ ಮಾಡ್ಕೊಳ್ಳೋಣ ಕೊಚ್ಚಿ ಏರ್ಪೋರ್ಟಲ್ಲಿ ಅಂದ್ಬಿಟ್ಟು ನಾವು ವೀಡಿಯೋಸ್ ಮಾಡ್ಕೊತಾ ಇದ್ದೆ. ನನ್ನ ಫ್ರೆಂಡ್ ಸ್ವಲ್ಪ ತಲೆ ತಿಂತಾಯಿದ್ಲು, ನಾನು ಅವಳಿಗೆ ತಲೆ ತಿಂತಾಯಿದ್ದೆ. ತಲೆ ತಿಂದ ನಂತರ ನನ್ನ ಫ್ರೆಂಡು ಬೇರೆ ಆಫೀಸ್ ಕೊಲೀಗ್ ಜೊತೆ ಅವಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಇನ್ನೇನು ವೀಡಿಯೋಸ್ ಮಾಡ್ಕೊಳ್ಳೋಣ, ನಾನು ಅವಳು ಆ ಕಡೆ ಹೋದ್ಲು ಅಂತ ನಾನು ವೀಡಿಯೋಸ್ ಮಾಡ್ಕೊತಾ ಇದ್ದೆ. ವೀಡಿಯೋಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನನ್ನ ಫ್ರೆಂಡ್ ನನ್ನ ಜೊತೆ ಬಂದು ನನ್ನ ಜೊತೆ ಸ್ವಲ್ಪ ಮಾತಾಡ್ತಾಯಿದ್ಲು. ಔಟ್ಸೈಡ್ ವೀಡಿಯೋ ಮಾಡೋಣ, ಫ್ಲೈಟ್ ಯಾವ ಥರ ಇರುತ್ತೆ ಏನು ಅಂತ ಔಟ್ಸೈಡ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ. ನೆಕ್ಸ್ಟು ನಮ್ಮ ಆಫೀಸ್ ಕ್ಯಾಬು ಬಸ್ ಬಂತು. ಬಸ್ ಹತ್ಬಿಟ್ಟು ನಾವು ರೂಮಿಗೆ ಬಂದ್ವಿ. ರೂಮಲ್ಲಿ ಯಾವ ಥರ ಫೆಸಿಲಿಟೀಸ್ ಇದೆ ಏನು ಅಂತ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವೀಡಿಯೋಸ್ ಮಾಡ್ಕೊತಾ ಇದ್ದೆ. ಬಟ್ ತುಂಬ ಚೆನ್ನಾಗಿತ್ತು ರೂಮೆಲ್ಲ, ನಮಗೊಂಥರ ಗುಡ್ ಫೀಲ್ ಆಯ್ತು ನಮಗೆ. ಸೊ ವೀಡಿಯೋ ಮಾಡ್ಕೊತಾ ಇದ್ದೆ. ಇಬ್ರಿಗೂ ಸೇರಿ 1 ರೂಮ್ ಕೊಟ್ಟಿದ್ರು. 2 ಬೆಡ್ಸ್ ಇತ್ತು. ಚೆನ್ನಾಗಿತ್ತು, ನಮಗೆ ಆರಾಮಾಗಿ ಪೀಸಾಗಿ ಮಲ್ಕೊತಿದ್ವಿ ನಾವಲ್ಲಿ. ಆಮೇಲೆ ಕನ್ನಡ ಚಾನಲ್ ಹಾಕೊಂಡು ಟಿ ವಿ ನೋಡ್ತಾ ಇದ್ವಿ. ವಿಂಡೋಸ್ ಎಲ್ಲ ಸುಕ್ಕಾಗಿತ್ತು, ವಿಂಡೋಸ್ ಎಲ್ಲ. ಸೊ ಸ್ವಲ್ಪ ನಮ್ಮ ಡ್ಯಾನ್ಸ್ಗೆ ಎಲೆ ಬೇಕಾಗಿತ್ತು. ನಾವಲ್ಲಿ ಮರ ಹುಡುಕ್ತಾ ಇದ್ವಿ, ಎಲ್ಲಿ ಎಲೆ ಸಿಗುತ್ತೆ ಏನು ಎತ್ತ ಅಂತ ಮರ ಹುಡುಕ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ನಮಗೆ ಈ ಥರ ಮರ ಇದೆ ಇಲ್ಲಿ ಹೋಗಿ ಅಂತ ಅನ್ಬೇಕಾದ್ರೆ ನಾವು ಹೊಟ್ಟೆ ಶೀತ ಇತ್ತಲ್ಲ ಅಂದ್ಬಿಟ್ಟು ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಸ್ನ್ಯಾಕ್ಸ್ ತಿನ್ನೋಕೆ ಹೋದ್ವಿ. ಸ್ನ್ಯಾಕ್ಸ್ ತಿನ್ನೋದ್ರ ಪಕ್ಕದಲ್ಲೇ ಮಾವಿನ ಮರ ಇತ್ತಲ್ಲ ಅಂದ್ಬಿಟ್ಟು ಯಾರೋ ಬ್ರದರು ನಾವು ಮಾವಿನ ಎಲೆ ಕಿತ್ಕೊಟ್ರು. ಮಾವಿನ ಎಲೆ ಕಿತ್ಕೊಟ್ಟಾದ್ಮೇಲೆ ನಾವೆಲ್ಲ ಸ್ವಲ್ಪ ಬಿಡಿಸ್ತಾ ಇದ್ವಿ, ಯಾಕೆಂದರೆ ರೂಮಿಗೆ ತೊಗೊಂಡ್ರೆ ಗಲೀಜಾಗಿ ಬಿಡುತ್ತಲ್ಲ ಅಂತ ನಾವು ರೋಡಲ್ಲೇ ಕೂತ್ಕೊಂಡೆ ಬಿಡಿಸ್ತಾ ಇದ್ವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ರೋಡಲ್ಲೇ ಕೂತ್ಕೊಂಡೆಲ್ಲ ಬಿಡಿಸೋದ್ಮೇಲೆ ಕೈ ತುಂಬ ಗಲೀಜಾಗಿತ್ತು. ಸೊ ಕೈ ಗಲೀಜಾಗಿತ್ತಲ್ಲ ಅಂದ್ಬಿಟ್ಟು ನಾವು ಯಾವುದೋ ಒಂದು ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲೇ ಕೈ ಹ್ಯಾಂಡ್ ವಾಶ್ ಮಾಡಿಕೊಂಡು ಅಲ್ಲಿಂದ ನಾವು ಇನ್ನೇನು ಬೇಗ ಬಿಡಿಸಿದ್ದೀವಲ್ಲ, ಬೇಗ ಏನು ರೂಮ್ಗೆ ಹೋಗೋದು ಅಂದ್ಬಿಟ್ಟು ಇಲ್ಲೊಂದು ಬಜಾರ್ ಇತ್ತು. ಬಜಾರ್ ಒಳಗಡೆ ಹೋದ್ವಿ. ಬಜಾರ್ ಒಳಗಡೆ ಪಾಪ ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ಮಲಯಾಳಂ ನಮಗೆ ಬರಲ್ಲ. ಸೊ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ನಾವು ಬಜಾರ್ ಒಳಗಡೆ ಹೋದ್ವಿ. ಮಾವಿನ ಎಲೆ ಕಿತ್ಕೊಂಡಿದ್ವಲ್ಲ ಅದೆಲ್ಲರೂ ಇಡಬೇಕಲ್ಲ ಅಂದ್ಬಿಟ್ಟು ಸೊ ಅವ್ರ ಹತ್ರ ಕೇಳಿದ್ವಿ ಪರ್ಮಿಷನ್ನು. ಅವ್ರು ಇಲ್ಲಿ ಇಡಿ ಅಂತಂದರು. ಸೊ ಹಂಗೆ ಸ್ವಲ್ಪ ನೋಡ್ಕೊಂಬರೋಣ, ನಮ್ಮ ಬ್ಯಾಂಗ್ಳೂರಲ್ಲಿ ಬಜಾರೇ ಹೇಗಿರುತ್ತೆ, ಇಲ್ಲಿ ಯಾವ ಥರ ಇರುತ್ತೆ ನೋಡೋಣ, ಅದಕ್ಕೂ ಇದಕ್ಕೇನು ಡಿಫ್ರೆನ್ಸ್ ಇದೆ ನೋಡೋಣ ಅಂದ್ಬಿಟ್ಟು ನಾವು ಒಳಗಡೆ ಹೋದ್ವಿ. ಫುಲ್ ಎಲ್ಲ ಸರ್ಚಿಂಗ್ ಮಾಡ್ತಾಯಿದ್ವಿ. ಮ್ಯಾಮ್ ಏನೋ ಡ್ರೈ ಫ್ರೂಟ್ಸ್ ತೊಗೊಬೇಕು ಅಂತಿದ್ರು, ಅವ್ರು ಸರ್ಚ್ ಮಾಡ್ತಾಯಿದ್ರು. ಸೊ ಆ ನಂತರ ರೂಮ್ಗೆ ಬಂದ್ವಿ. ನಮಗೆ ತುಂಬ ಹೊಟ್ಟೆ ಹಸ್ತಿರೋದ್ರಿಂದ ವೆಯ್ಟ್ ಮಾಡ್ತಾಯಿದ್ವಿ ಮ್ಯಾಮಿಗೆ. ಇನ್ನೂ ಮ್ಯಾಮ್ ಬಂದಿರಲಿಲ್ಲ. ಸೊ ಮ್ಯಾಮ್ ಬಂದಿಲ್ವಲ್ಲ, ಇನ್ನೇನು ಮಾತಾಡೋಣ ಎಲ್ಲರೂ ಅಂದ್ಬಿಟ್ಟು
ಡ್ಯಾನ್ಸಲ್ಲಿ ಯಾರ್ಯಾರು ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾರೆ ಅನ್ನೋದು ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಆಡ್ಕೊತಾ ಇದ್ರು ಎಲ್ಲರೂ. ಸೊ ಹಂಗೆ ನಾವು ಎಲ್ಲರೂ ಆಡ್ಕೊಂಡು ನಗಾಡ್ಕೊಂಡು ನೆಕ್ಸ್ಟ್ ಇನ್ನೇನು ಹೊಟ್ಟೆ ಹಸ್ದಲ್ಲ ಅಂತ ಮ್ಯಾಮು ಬಂದರು. ಊಟಕ್ಕೆ ಹೋದ್ವಿ. ಊಟ ಎಲ್ಲ ಅಲ್ಲಿ ಮಾಡ್ಕೊಂಡು ಸಕ್ಕತ್ತಾಗಿತ್ತು ಊಟ ಅಂತೂ. ಬಟ್ ಆದರೆ ನಮಗೆ ಬ್ಯಾಂಗ್ಳೂರ್ ಅಲ್ವಾ, ನಾವು ಅಷ್ಟು ಟೇಸ್ಟ್ ನಮ್ಗೆ ಅಷ್ಟು ಕೊಡೋಲ್ಲ. ಬಟ್ ಆದರೂ ಕೇಳೋದವ್ರಿಗೆ ಅದು ಚೆನ್ನಾಗಿದೆ ಅಂತ ಅವ್ರಿಗೆ ಅನಿಸುತ್ತೆ. ನಮಗೂ ಅಷ್ಟೇ ಚೆನ್ನಾಗಿತ್ತು. ಬಟ್ ಆದರೂ ಬೆಂಗಳೂರಷ್ಟು ಟೇಸ್ಟ್ ಇಲ್ಲ. ಓಕೆ ಅಂದ್ಬಿಟ್ಟು ಅಲ್ಲೆಲ್ಲ ಊಟ ಮಾಡಿಕೊಂಡು ಡಿನ್ನರೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ರೂಮ್ಗೆ ಹೊರಟ್ವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲಾಸ್ಟಲ್ಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸೈಡಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬಾಯ್ ಗಾಯ್ಸ್.